ಹಾಯ್ ಬಟರ್ಫ್ಲೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪನೊಪನೋ ಕವಿತಾಲಯ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ನಾನು ಒಂದು ಒಳ್ಳೆ ಟಾಪಿಕ್ ನ ಒಂದು ಒಳ್ಳೆ ಮೆಸೇಜ್ ನ ಎಲ್ಲರಿಗೂ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಎಲ್ಲರೂ ದಿನನಿತ್ಯ ಜೀವನದಲ್ಲಿ ನೀವು ಕೆಲಸದಲ್ಲಾಗಿರ್ಬೋದು, ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಏನ್ರಲ್ಲಾದ್ರೂ ಲೈಕ್ ಪರ್ಸನಲ್ ವಿಷಯದಲ್ಲಾಗತ್ರೂ ಆಗಿರ್ಬೋದು, ಏನಕ್ಕಾದ್ರೂ ನೀವು ಇದನ್ನ ತಗೊಬಹುದು. ಸೊ ಈ ಮೆಸೇಜ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನಾವು ಪ್ರತಿಯೊಂದು ವಿಷಯನೂ ಕಷ್ಟ, ಇದು ನಿಮ್ಗೆ ಕಾಣಿಸ್ತಿದೆ ಅಲ್ಲ. ಸೊ ಪ್ರತಿಯೊಂದು ವಿಷಯ ನಾವು ಕಷ್ಟ ಅಂತ ತಗೊಂತೀವಿ. ಲೈಕ್ ಬೆಳಗ್ಗೆ ಎದ್ದೋಳೋದ್ರಲ್ಲಿ ಕಷ್ಟ, ಬೇಗ ರೆಡಿ ಆಗೋದ್ರಲ್ಲಿ ಕಷ್ಟ, ಕೆಲ್ಸಕ್ಕೆ ಹೋಗೋದ್ರಲ್ಲಿ ಕಷ್ಟ, ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಕಷ್ಟ, ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಬಸ್ ಸಿಗಲ್ಲ, ಲೇಟ್ ಆಗೋಯ್ತು ಕಷ್ಟ, ಕೆಲ್ಸಕ್ಕೆ 10 ನಿಮಿಷ ಲೇಟ್ ಆಗಿ ಹೋಗ್ತೀವಿ, ಬಾಸ್ ಹತ್ರ ಬೈಸ್ಕೊತೀವಿ ಕಷ್ಟ. ಮತ್ತೆ ಕೆಲಸದಲ್ಲಿ ನಾವು ಸಮ್ಟೈಮ್ಸ್ ನೆಗೆಟಿವ್ ಥಾಟ್ಸ್, ಅನ್ಕೊಂಡಿದ್ದಾಗಿಲ್ಲ, ಅಲ್ಲೂ ನಿಮ್ಗೆ ಕಷ್ಟ. ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಅಲ್ಲೂ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಅಲ್ಲೊಂಥರ ಕಷ್ಟ, ಇಮೋಷನಲ್ ಫೀಲಿಂಗ್ಸ್. ಸೊ ಪ್ರತಿಯೊಂದ್ರಲ್ಲೂ ಮತ್ತೆ ಮಧ್ಯಾಹ್ನ ಊಟ ಮಾಡ್ಬೇಕು ಕಷ್ಟ, ಮತ್ತೆ ಕಾಫಿ ಕುಡಿಬೇಕು, ಟೀ ಕುಡಿಬೇಕು. ಸಪೋಸ್ ಟೀ ಮಿಸ್ ಆಯ್ತು, ಕಾಫಿ ಬ್ರೇಕ್ ಮಿಸ್ ಆಯ್ತು, ನಾನು ಇವತ್ತು ಕಾಫಿ ಕುಡ್ದಿಲ್ಲ, ಟೀ ಕುಡ್ದಿಲ್ಲ. ಆಮೇಲೆ ಪ್ರತಿಯೊಂದು ದಿನನಿತ್ಯ ಲೈಕ್ ಬೆಳಗ್ಗೆಯಿಂದ ನೀವು ನೋಡ್ಕೊಳ್ಳಿ, ಸಂಜೆವರೆಗೂ ಎಷ್ಟು ಸಲ ನೀವು ಎಲ್ಲಾನು ನೋಡಿ, ಎಷ್ಟು ಅಂಡರ್ಲೈನ್ ಮಾಡಿದೀನಲ್ಲ, ಇದೆಲ್ಲ ನೀವು ಕಷ್ಟ 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 ಲೈಕ್ ಮಾಡ್ಬೇಕಲ್ಲ. ಲೈಕ್ ಎಲ್ಲರೂ ಇದನ್ನ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ. ನಾವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸದಲ್ಲೂ ಈ ಕಾನ ಆಡ್ ಮಾಡ್ಕೊಂಡಿರ್ತೀರಾ, ಸೊ ಈ ಕಾನ ರಿಮೂವ್ ಮಾಡ್ಬೇಕು. ಪ್ರತಿ ಒಂದ್ರಲ್ಲೂ ನಾವೇನ ಆಡ್ ಮಾಡ್ಕೊಬೇಕು? 1 2 3 4 5 6 7 8 9 10. ಸೊ ನಾನು ಹತ್ತು ಅಂತಾನೆ ಲೆಕ್ಕ ಹಾಕ್ತೀನಿ. 1 ರಿಂದ 10 ಸ್ಕೇಲಿಂಗ್ ಮಾಡಿ ನೋಡಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಎಷ್ಟು ಇಮೋಷನಲ್ ಫೀಲಿಂಗ್ಸ್ ನ ನಮ್ ಬಾಡಿ ಕೊಡ್ತಾ ಇದೀವಿ, ಕಷ್ಟನ ನಮ್ ಬಾಡಿ ಕೊಡ್ತಾ ಇದೀವಿ. ಟ್ರಿಗರ್ ಆಗಿರ್ಬೋದು, ಇಮೋಷನಲ್ ಫೀಲಿಂಗ್ಸ್ ಅಂತ ಹೇಳ್ಬೋದು, ಸ್ಯಾಡ್ನೆಸ್ ಅಂತ ಹೇಳ್ಬೋದು, ಫ್ರಸ್ಟ್ರೇಷನ್ ಅಂತ ಹೇಳ್ಬೋದು, ಸ್ಟ್ರೆಸ್ ಅಂತ ಹೇಳ್ಬೋದು. ನನ್ ಕೈಲಿ ಇವತ್ತು ಆಗ್ತಾ ಇಲ್ಲ, ಏನಾದ್ರೂ ಒಂದು ನಮ್ ಬಾಡಿಗೆ ನಾವು ಇಮೋಷನಲ್ ಫೀಲಿಂಗ್ಸ್ ನ ಕೊಡ್ತಾ ಇರ್ತೀವಿ. ಸೊ ಈ ಎಲ್ಲದಕ್ಕೂ ಆಡ್ ಆಗುತ್ತೆ. ಸೊ ಇದನ್ನ ಹೇಗ್ ರಿಪ್ಲೇಸ್ ಮಾಡ್ತೀರಾ ನೀವೆಲ್ಲರೂ? ಸಿಂಪಲ್, ಕಷ್ಟ ತೆಗೆದ್ಬಿಟ್ಟು ಅದ್ರಲ್ಲಿ ಈನ ಆಡ್ ಮಾಡ್ಕೊತೀರಾ. ಈಯಲ್ಲಿ ಏನೇನ್ ಬರುತ್ತೆ? ಕಷ್ಟ ಇದ್ರೆ ಏನಾಗುತ್ತೆ? ಸೊ ಈಗ ನಿಮ್ಗೆ ಉಲ್ಟಾ ಕಾಣಿಸ್ತಾ ಇದೆ, ಈಗೋ. ಈ ಈಗೋನ ತೆಗೆದ್ಬಿಡ್ಬೇಕು. ಈಗೋನ ತೆಗೆದ್ರೆ ನಿಮ್ಗೆ ಎಲ್ಲಾನು ಇಷ್ಟ ಅಂತರ ಕಾಣಿಸುತ್ತೆ. ನೀವ್ ಈಗೋನ ತೆಗ್ದಿಲ್ಲ ಅಂದ್ರೆ ನಿಮ್ಗೆಲ್ಲಾ ಹೀಗೆ ಕಾಣಿಸುತ್ತೆ. ಇವತ್ ನಮ್ ಬಾಸ್ ನನ್ನ ಬೈದ್ಬಿಟ್ರು, ನಾನ್ ತುಂಬಾ ಮೂಡ್ ಆಫ್ ಆಗಿದ್ದೀನಿ, ಅಲ್ಲೂ ಇಮೋಷನಲ್ ಫೀಲಿಂಗ್ಸ್, ನಾನ್ ಕೆಲ್ಸ ಮಾಡಲ್ಲ. ನಮ್ ಬಾಸ್ ನನ್ನ ತುಂಬಾ ಬೈತಿದ್ದಾರೆ, ನಮ್ ಬಾಸ್ ನನ್ ಕೈಲಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ? ಇಮೋಷನಲ್ ಫೀಲಿಂಗ್ಸ್ ನಿಮ್ ಬಾಡಿ ಕೊಡ್ತಾ ಇದೀರಾ, ನಿಮ್ ಬ್ರೈನ್ ಕೊಡ್ತಾ ಇದೀರಾ. ನಿಮ್ ಕೈಲಿ ಆಗಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ನೀವು ನಿಮ್ ಬ್ರೈನ್ಗೂ ಹೇಳ್ತಾ ಇದೀರಾ, ಸಬ್ ಕಾನ್ಶಿಯಸ್ ಮೈಂಡ್ಗೂ ಹೇಳ್ತಾ ಇದೀರಾ, ಕಾನ್ಶಿಯಸ್ ವರ್ಲ್ಡ್ಗೂ ಹೇಳ್ತಾ ಇದೀರಾ. ಎಲ್ಲಾ ಕಡೆ ರೆಕಾರ್ಡ್ ಆಗ್ತಿದೆ. ಸೊ ಏನಾಗ್ತಿದೆ ಇಲ್ಲಿ? ಈಗೋ ನಾನ್ ಯಾರ ಹತ್ರನೂ ಬೈಸ್ಕೊಬಾರ್ದು, ಯಾರು ನನ್ಗೇನು ಹೇಳ್ಬಾರ್ದು. ಇವತ್ ನಮ್ ಬಾಸ್ ನನ್ಗೆ ಬೈದ್ಬಿಟ್ರು, ಬೆಳಗ್ಗೆನೆ ಬೈದ್ಬಿಟ್ರು, ನಾನ್ ತುಂಬಾ ಮೂಡ್ ಆಫ್ ಆಗಿದ್ದೀನಿ, ನಾನ್ ಈ ತಿಂಗಳು ಇನ್ನೊಂದ್ 2 ತಿಂಗಳು ನಾನ್ ಕೆಲ್ಸ ಬಿಟ್ಬಿಡ್ತೀನಿ. ಯಾರ್ಯಾರು ಇದನ್ನ ಒಪ್ಕೊಂತೀರಾ? ಇವತ್ ನಮ್ ಬಾಸ್ ನನ್ನ ಬೈದ್ಬಿಟ್ರು, ಇಲ್ಲ ಮೊನ್ನೆನೂ ಬೈದ್ರು, 1 ವಾರದಿಂದ ನನ್ನ ಬೈತಾ ಇದಾರೆ, 1 ತಿಂಗಳಿಂದ ನನ್ನ ಬೈತಾ ಇದಾರೆ, ನಾನು ಈ ಜಾಬ್ ರಿಸೈನ್ ಮಾಡ್ತೀನಿ, ಕೆಲ್ಸ ಬಿಟ್ಬಿಡ್ತೀನಿ. ಯಾರ್ಯಾರು ಇದಕ್ಕೆ ಎಲ್ಲರೂ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಎಸ್ ಅಂತ. ಎಸ್, ಹೌದು, ಆತರ ಅನ್ಸುತ್ತೆ. ಸೊ ಏನ್ ಮಾಡ್ಬೇಕು? ಪ್ರತಿಯೊಂದು ಕೆಲ್ಸನೂ ಇಷ್ಟಪಟ್ಟು ಮಾಡ್ಬೇಕು. ಸೊ ನಾನು ಇವಾಗ ಅಂಡರ್ಲೈನ್ ಮಾಡ್ಕೊಡ್ತೀನಿ ನೋಡಿ. ಬೆಳಗ್ಗೆ ನೀವ್ ಎದ್ದೊಳ್ತೀರಾ, ಬ್ರಷ್ ಮಾಡೋದು, ಊಟ ಮಾಡೋದು, ಬ್ರೇಕ್ಫಾಸ್ಟ್ ಮಾಡೋದು, ಕೆಲ್ಸಕ್ಕೆ ರೆಡಿ ಆಗೋದು, ಇಷ್ಟಪಟ್ಟು ರೆಡಿ ಆಗೋದು. ಹೌದು, ನಾನು ತುಂಬಾ ಹ್ಯಾಪಿಯಾಗಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ
ಬ್ರೇಕ್ಫಾಸ್ಟ್ ಹ್ಯಾಪಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ, ಏನಾದ್ರೂ ಆಗಿರ್ಬೋದು. ಆಮೇಲೆ ತುಂಬಾ ಹ್ಯಾಪಿಯಾಗಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಟೂ ವೀಲರ್ ಅಲ್ಲಿ ಹೋಗ್ತಾ ಇದೀನಾ, ಬಸ್ಸಲ್ಲಿ ಹೋಗ್ತಾ ಇದೀನಾ, ಇದೊಂದು ಅಂಡರ್ಲೈನ್ ಮಾಡ್ತೀನಿ. ಮತ್ತೆ ಅಲ್ಲೂ ಹ್ಯಾಪಿಯಾಗಿ ವರ್ಕ್ ಮಾಡ್ತೀರಾ, ಹ್ಯಾಪಿಯಾಗಿ ಫ್ರೆಂಡ್ಸ್ ಜೊತೆ ಇರ್ತೀರಾ, ಕೊಲೀಗ್ಸ್ ಜೊತೆ ಇರ್ತೀರಾ, ಕೋವರ್ಕರ್ಸ್ ಜೊತೆ ಚೆನ್ನಾಗಿರ್ತೀರಾ. ಸೊ ನಾನು ಎಷ್ಟು ಅಂಡರ್ಲೈನ್ ಮಾಡ್ತೀನಿ ನೋಡಿ. ಸೊ ಎಷ್ಟಾಯ್ತು, 1 2 3 4 5 6 7 8 9 10. ಸೊ ನೀವು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ 10 ಟೈಮ್ಸ್ ಅಗೇನ್ ಯು ಆರ್ ಗಿವಿಂಗ್ ಗುಡ್ ಫೀಲಿಂಗ್ಸ್ ನ, ಗುಡ್ ಥಾಟ್ಸ್ ನ ನೀವು ನಿಮ್ ಬ್ರೈನ್ಗೆ ಕೊಡ್ತಾ ಇದ್ದೀರಾ, ನಿಮ್ ಬಾಡಿಗೆ ಕೊಡ್ತಾ ಇದ್ದೀರಾ. ಸೊ ಇದ್ರಲ್ಲಿ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಸಿಂಪಲ್ ಟೆಕ್ನಿಕ್. ಕಾನ ತೆಗಿಬೇಕು, ನಿಮ್ ಈಗೋ ಮೈಂಡ್ ಸೆಟ್ ನ ತೆಗಿಬೇಕು. ಯಾರೇನಾದ್ರೂ ಹೇಳ್ಕೊಳ್ಳಿ, ನಾನೇನು ಅಂತ ನನಗ್ ಗೊತ್ತು, ನಾನ್ ಹೇಗ್ ಕೆಲ್ಸ ಮಾಡ್ತೀನಿ ಅಂತ ಗೊತ್ತು. ನಮ್ ಬಾಸ್ ಬೈದ್ರುನು ನನ್ಗೆ, ನಮ್ಮ ಬಾಸ್ ಬೈಬೋದು, ನಮ್ ಮೇಡಮ್ ಬೈಬೋದು, ನಮ್ ಲೈಕ್ ಏನಾದ್ರೂ ಆಗಿರ್ಬೋದು, ನೀವ್ ಎಲ್ಲೇ ಕೆಲ್ಸ ಮಾಡ್ತಾ ಇರ್ಬೋದು, ಕೆಲ್ಸ ಎಲ್ಲೇ ಮಾಡ್ತಾ ಇರ್ಬೋದು, ಎಲ್ಲರಿಗೂ ಇದು ಅನ್ವಯಿಸುತ್ತೆ. ಸೊ ಇಷ್ಟಪಟ್ಟು ಕೆಲಸ ಮಾಡಿ, ಪ್ರತಿಯೊಂದು ಕೆಲ್ಸಾನು ಅಷ್ಟೇ, ನಿಮ್ ಪರ್ಸನಲ್ ಲೈಫ್ ಅಲ್ಲೂ ಅಷ್ಟೇ, ಮನೆಯಲ್ಲೂ ಅಷ್ಟೇ, ಇಷ್ಟಪಟ್ಟು ಮಾಡಿದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಅಂಡ್ ನೋಡಿ ಎಷ್ಟು ಹ್ಯಾಪಿ ಆಗಿರ್ತೀರಾ, ಯು ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್, ತುಂಬಾ ಖುಷಿಯಾಗಿರ್ತೀರಾ. ಸೊ ಎಲ್ಲರೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು, ಲೈಕ್ ಆಯ್ತು ಅಂತ ತಿಳ್ಕೊಂಡಿದೀನಿ. ಸೊ ಇದು ಎಲ್ಲ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ನ ಯಾವಾಗ್ಲೂ ಬೂಸ್ಟ್ ಮಾಡ್ಕೊಂತಾ ಇರ್ಬೇಕು. ಯಾರಾದ್ರೂ ಒಬ್ರು ಬಂದು ಹೇಳಿದ ತಕ್ಷಣ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ಬಾರ್ದು. ಸೊ ನಾನು ಹ್ಯೂಮನ್ ಬೀಯಿಂಗ್, ನಾನು ಅದು ಅಲ್ಲ ಅನುಭವಿಸಿರೋದ್ರಿಂದ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಕಾನ್ಫಿಡೆನ್ಸ್ ಲೆವೆಲ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗ್ಬಾರ್ದು. ಯಾರಾದ್ರೂ ಬಂದು ನೀನ್ ಇದು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನ ಅಕ್ಸೆಪ್ಟ್ ಮಾಡ್ಬೇಡಿ. ನಾನ್ ಅದಲ್ಲ. ಉಪೇಂದ್ರ ಮೂವಿ ನೋಡಿದಿರಲ್ಲ, ನಾನವನಲ್ಲ. ಸೊ ನಾನವಳಲ್ಲ, ನಾನವನಲ್ಲ ಅನ್ನೋದನ್ನ ನಿಮಗ್ ನೀವು ಪ್ರೂವ್ ಮಾಡಿ ತೋರಿಸ್ಕೊಬೇಕು. ಸೊ ಈ ವಿಡಿಯೋ ಎಲ್ಲಾರ್ಗು ಇಷ್ಟ ಆಯ್ತು, ಲೈಕ್ ಆಯ್ತು ಅಂತ ತಿಳ್ಕೊಂಡಿದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡಿ. ಯಾರ್ಯಾರು ಈ ತುಂಬಾ ಈಗೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ, ನನ್ ಕೈಲಿ ಆಗಲ್ಲ ಅಂತ ಇರ್ತಾರೆ, ಲೋ ಎಸ್ಟೀಮ್ ಯಾರು ಫೀಲ್ ಆಗ್ತಾರೆ, ಎಲ್ಲರಿಗೂ ದಯವಿಟ್ಟು ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್, ಬಂಧು ಬಳಗ ಯಾರ್ಯಾರು ಇದ್ದೀರಾ, ಎಲ್ಲರಿಗೂ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ನ ಬೂಸ್ಟ್ ಮಾಡಿ. ಓಕೆ, ಯಾರಿಗೂ ದುಡ್ಡೇನ್ ಖರ್ಚಾಗಲ್ಲ ಅಲ್ಲ, ಎಲ್ಲರಿಗೂ ಮೋಟಿವೇಟ್ ಮಾಡ್ಕೊಂಡು ಎಲ್ಲರಿಗೂ ಕಾನ್ಫಿಡೆನ್ಸ್ ಲೆವೆಲ್ ನ ಬೂಸ್ಟ್ ಮಾಡ್ತಾ ಇದ್ರೆ ನಮಗೂ ಖುಷಿ ಆಗುತ್ತೆ. ಸುತ್ತಮುತ್ತ ಎಲ್ಲರೂ ಚೆನ್ನಾಗಿರ್ತಾರೆ ಅಲ್ವಾ? ಸೊ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಲೈಕ್ ಆಯ್ತು, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.